ಸೊ ನೋಡಿ ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಟೇಸ್ಟ್ ಮಾಡ್ತಿದ್ದೀನಿ, ನೋಡುವ ಯಾವ ಥರ. ನೋಡಿ ಈ ಕಲರ್ ಆಗಿದೆ. ಸೊ ಸ್ವಲ್ಪ ಜಾಸ್ತಿ ಇದಾಯಿತು. ಬಾಯ್ಲ್ಡ್ ರೈಸ್ ಗಂಜಿನ ಯೂಸ್ ಮಾಡಿಕೊಂಡು ಈ ಒಂದು ಬೂದುಗುಂಬಳಕಾಯಿನ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಒಂದು ಬೂದುಗುಂಬಳಕಾಯಿ ಅಂದರೆ ಆ್ಯಶ್ ಕಾರ್ಡ್ ಸಾಂಬಾರು ರೆಡಿ. ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾನು ಬೂದುಗುಂಬಳಕಾಯಿ ಯೂಸ್ ಮಾಡಿಬಿಟ್ಟು ಕರ್ಡ್ ಹಾಕಿ ಸಾಂಬಾರು ಮಾಡಿದ್ದೆ. ಬಾಯ್ಲ್ಡ್ ರೈಸ್ ಗಂಜಿಯಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ನನಗಂತೂ ತುಂಬ ಇಷ್ಟ ಆಗಿದ್ದೆ. ಆ್ಯಂಡ್ ಅದು ನಿಮಗೂ ಇಷ್ಟ ಆಗಿದ್ದರೆ ನೀವು ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಗೈಸ್ ನಾನಿಲ್ಲಿ ಬಾಯ್ಲ್ಡ್ ರೈಸ್ ಗಂಜಿನ ಯೂಸ್ ಮಾಡಿಕೊಂಡು ಈ ಒಂದು ಬೂದುಗುಂಬಳಕಾಯಿನ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಕರ್ಡ್ ಹಾಕಿಬಿಟ್ಟು ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಟ್ರೈ ಮಾಡುವ ಯಾವ ಥರ ಆಗುತ್ತೆ ಅಂತ. ಮೊದಲಿಗೆ ಈ ಒಂದು ಗಂಜಿ ಬಿಸಿಟ್ಕೊಂಡು ಈ ಒಂದು ಕುಂಬಳಕಾಯಿನ ಬೇಯಿಸ್ಕೊಬೇಕು ಇದರಲ್ಲೇ. ಸೊ ಈ ಥರ ಹಾಕ್ಕೋತಾ ಇದ್ದೇನೆ. ಥರ ಹಾಕ್ಕೊಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಒಂದೆರಡು ಚಿಲ್ಲಿ ಹಾಕ್ಕೊತಾ ಇದ್ದೇನೆ. ಉಪ್ಪು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊತಿದ್ದೀನಿ, ಬಿಕಾಸ್ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಫಸ್ಟೇ ನಾನು. ಸೊ ಒಂದೇ ಒಂದು ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಚಿಲ್ಲಿ ಬೇಡ ಅಂತ ಹೇಳ್ಬಿಟ್ಟು, ಖಾರ ಬೇಡ ಅಂತ, ಮೈಲ್ಡ್ ಆಗಿರಲಿ ಅಂತ. ಸೊ ಸ್ವಲ್ಪ ಅರಿಶಿನ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡುವ. ನೆಕ್ಸ್ಟ್ ನಾನು ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಕಾಲು ಭಾಗದಷ್ಟು. ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಆನಿಯನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು 3 ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊತೇನೆ. ಸೊ ಕರಿಬೇವು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳುವ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಬೆಂದ ಆದಮೇಲೆ ನಾನು ಇದನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು, ಕುದೀತಾ ಇದೆ. ಚೆನ್ನಾಗಿ ಕುದಿ ಬರಲಿ. ಗಂಜಿಲಿ ಮಾಡುವಂಥ ಒಂದು ಬೂದುಗುಂಬಳಕಾಯಿ ಕರ್ಡ್ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ನೋಡುವ ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ಸೊ ಈ ಕಲರ್ ಆಗಿದೆ. ಇದಕ್ಕೆ ನೆಕ್ಸ್ಟ್ ನಾನು ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟ್ ಹಾಕ್ಕೋತೇನೆ. ಅದಾದಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮ ಒಂದು ಸಾಂಬಾರು ರೆಡಿ ಆಗ್ತದೆ. ಪ್ಲಸ್ ಕರ್ಡ್ ಹಾಕ್ಕೊಬೇಕು ಲಾಸ್ಟಿಗೆ. ಗ್ಯಾಸ್ ಆಫ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ನಾವು ಕುದಿಸ್ಕೊಬಾರ್ದು, ಬಿಕಾಸ್ ಅದು ಒಡ್ಕೊಳ್ಳುತ್ತೆ. ಕರ್ಡ್ ಪನ್ನೀರ್ ಟೈಪ್ ಆಗಿಬಿಡುತ್ತೆ. ಸೊ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕ್ಕೋತೇನೆ. ಸ್ವಲ್ಪ ಕುದಿಬೇಕು. ಸೊ ಇದು ಬೆಂದಿದೆ. ಇವಾಗ ಗ್ರೈಂಡ್ ಮಾಡ್ಕೊಂಡಿರುವಂಥ ಒಂದು ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೆಕ್ಸ್ಟ್ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ಬೇಕು. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಮೊಸರು ಹಾಕ್ಕೊತೀನಿ, ಕರ್ಡ್ ಹಾಕ್ಕೊತೀನಿ. ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೇನೆ ಮನೆಯಲ್ಲಿ. ಇದಕ್ಕೆ ನಾನು ವೈಟ್ ರೈಸಿಗೆ ಇಟ್ಟಿದ್ದೀನಿ. ಸೊ ಒಗ್ಗರಣೆ ಹಾಕ್ಕೊಳ್ಳುವ. ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಇಟ್ಟುವ. ಸೊ ಕ್ಲೋಸ್ ಮಾಡಿದ್ದೀನಿ, ಸ್ವಲ್ಪ ಹೊತ್ತಿಗೆ ಇಟ್ಟು. ನೆಕ್ಸ್ಟ್ ನಾನು ಅದಕ್ಕೆ ಒಗ್ಗರಣೆ ಹಾಕುತ್ತೇನೆ. ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ಅದನ್ನು ತೋರಿಸ್ತೀನಿ. ಸೊ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತೇಳಿ ಹಾಕುತ್ತೇನೆ. ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ವಲ್ಪ ಸಾಸಿವೆ, ನೆಕ್ಸ್ಟ್ ಸ್ವಲ್ಪ ಜೀರಾ, ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಇಂಗು,
ನೋಡಿ ಈ ಕಲರ್ ಆಗಿದೆ. ಸೊ ಸ್ವಲ್ಪ ಜಾಸ್ತಿ ಇದಾಯಿತು. ಸೊ ನೆಕ್ಸ್ಟ್ ಇದಕ್ಕೆ ನಾನು ಒಣಮೆಣಸಿನ್ಕಾಯಿನ ಹಾಕ್ಕೊತ ಇದ್ದೀನಿ. ನಿಮಗೆ ಗುಂಟೂರು ಬೇಕಿದ್ರೆ ಗುಂಟೂರು ಹಾಕ್ಕೊಬೋದು. ಸ್ವಲ್ಪ ಕರಿಬೇವು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಮೊಸರು ಹಾಕ್ಕೊತೀನಿ. ಮೊಸರು ಇವಾಗಲೇ ಹಾಕಿದರೆ ಅದು ಒಡೆದೋಗಿರೋ ಥರ ಆಗುತ್ತೆ. ಸೊ ನಾನು ಇವಾಗಲೇ ಹಾಕೋತಾ ಇಲ್ಲ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಡಿ. ಸ್ವಲ್ಪ ತಣ್ಣಗೆ ಆದಮೇಲೆ ನಾನು ಮೊಸರನ್ನ ಹಾಕೋತೇನೆ. ಸೊ ಇದು ಸ್ವಲ್ಪ ತಣ್ಣಗೆ ಆಗಿದೆ. ಇವಾಗ ನಾನು ಮೊಸರು ಹಾಕೋತಾ ಇದ್ದೀನಿ. ಥರ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕ್ಕೊಂಡು ನಾವು ಕುದಿಸ್ಕೊಬಾರ್ದು ಮೊಸರು ಹಾಕಿದ್ಮೇಲೆ. ಸೊ ಈ ಥರ ಹಾಕ್ಕೊಂಡ್ರೆ ನಮ್ಮ ಒಂದು ಏನಂತೀರಿ ನಮ್ಮ ಒಂದು ಬೂದುಗುಂಬಳಕಾಯಿ ಅಂದರೆ ಆ್ಯಶ್ ಕಾರ್ಡ್ ಸಾಂಬಾರ್ ರೆಡಿ. ಸೊ ನೋಡಿ ಗೈಸ್, ತುಂಬಾ ಚೆನ್ನಾಗಿ ಬಂದಿದೆ. ಗಂಜಿ ವಿತ್ ಕುಂಬಳಕಾಯಿ ಸಾಂಬಾರ್, ಕರ್ಡ್ ಸಾಂಬಾರ್. ಟೇಸ್ಟ್ ನೋಡಬೇಕು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡುವ. ಸೊ ಟೇಸ್ಟ್ ಮಾಡ್ತಿದ್ದೀನಿ, ನೋಡುವ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿ ಬಂದಿದೆ. ಆ ಒಂದು ಗಂಜಿದು ಫ್ಲೇವರ್, ಆಮೇಲೆ ಕರ್ಡ್ ವಿತ್ ಈ ಒಂದು ಬೂದುಗುಂಬಳಕಾಯಿ ಟೇಸ್ಟ್ ತುಂಬ ಸಖತ್ತಾಗಿದೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಎಲ್ರೂ. ಅಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವೇ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಖಾರ ಇಷ್ಟಪಟ್ಟು ಖಾರ ಮಾಡಿ. ನಾನು ಸ್ವಲ್ಪ ಲೈಟಾಗಿ ಹಾಕ್ತೆ. ಖಾರ ತುಂಬ ಖಾರ ಚೆನ್ನಾಗಿ ಇರಲ್ಲ ಇದಕ್ಕೆಲ್ಲ. ಸೊ ಟೇಸ್ಟ್ ಸಖತ್ತಾಗಿದೆ. ಎಲ್ಲರೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸೊ ಟಾಟಾ ಬಾಯ್, ಲವ್ ಯು ಆಲ್. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ. ಟಾಟಾ ಬಾಯ್, ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬಾಯ್, ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.